ಶ್ರವಣ, ಶ್ರವಣ, ಏನಪ್ಪಾಜಿ? ಬಾ ಕೂತ್ಕೋ. ಬಾರು ಕೂತ್ಕೋ. ಶ್ರವಣ, ಏನಾಯ್ತಂತ ಇಲ್ಲಿ ನೋಡು. ನಿನ್ ಈ ವೇಷ, ನೀನ್ ಈ ರೀತಿ ಮೌನವಾಗಿರೋದು, ಇದನ್ನೆಲ್ಲ ನೋಡ್ತಾ ಇದ್ರು ಏನ್ ನಡೀತಾ ಇದೆ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇದೆ. ಏನಾಯ್ತು ಹೇಳು? ಪ್ರಕೃತಿ ನೋಡಿದ್ರೆ ಕೊಲೆ ಮಾಡಿದ್ಲು, ಕಾಲೇಜಲ್ಲಿ ನೋಡಿದ್ರೆ ಹಾಗಾಯ್ತು. ಯಾಕಪ್ಪ, ಯಾಕೋ ಹೀಗಿದೀಯಾ? ಶ್ರವಣ, ನಿನ್ನೆ ಕೇಳ್ತಾ ಇರೋದು. ಮಾತಾಡು ಮಾತಾಡು ಶ್ರವಣ, ಯಾಕೆ ಈಗ ಮೌನವಾಗಿದ್ಯಾ? ನಿಮ್ಮಪ್ಪ ಅವಾಗ್ಲಿಂದ ಕೇಳ್ತಿದ್ದಾರೆ, ಏನಾಯ್ತು ಅಂತ ಹೇಳಪ್ಪ. ಆ ಪ್ರಕೃತಿ ನೋಡಿದ್ರೆ ಏನು ಹೇಳಲಿಲ್ಲ, ನೀನು ಏನು ಹೇಳ್ತಿಲ್ಲ. ಏನಾಯ್ತು ಹೇಳಪ್ಪ? ನಮ್ಮ ಮಾನ ಮರ್ಯಾದೆಲ್ಲ ಬೀದಿ ಪಾಲಾಗೋಯ್ತು. ಏನಾಯ್ತು ಶ್ರವಣ? ಏನಾಯ್ತು ಹೇಳಪ್ಪ? ಏನ್ ನಡೀತಿದೆ ನಮ್ಮ ಮನೆಯಲ್ಲಿ? ಹೇಳು ಶ್ರವಣ, ಹೇಳಪ್ಪ, ಹೇಳು. ಹೇಳೋದಕ್ಕೆ ಇದೇನು ಬಿಡಮ್ಮ, ನನಗೆ ಈ ಮದುವೆನೇ ಬೇಕಾಗಿರ್ಲಿಲ್ಲ. ನಿಮ್ಮಲ್ವಂತಕ್ಕೆ ನಾನು ಮದುವೆ ಆದೆ. ತಂದೆ ತಾಯಿ ಸ್ಪೂಸ್ಬಾರ್ದು ಒಂದೇ ಕಾರಣಕ್ಕೆ ಈ ಮದುವೆ ಒಪ್ಕೊಂಡೆ. ಆದ್ರೆ ನನಗೆ ಹಳೆ ನೆನ್ಕೊಂಡು ಯಾವುದನ್ನು ಮರೆಯಕ್ಕಾಗ್ತಿಲ್ಲಮ್ಮ, ಮರೆಯಕ್ಕಾಗ್ತಿಲ್ಲ. ಶ್ರವಣ, ಏನು ಇದು? ಯಾಕೋ ಈ ರೀತಿ ಮಾಡ್ತಿದ್ಯಾ? ಏನು ನಿನ್ನ ಅವಸ್ಥೆ? ಅವಳು ನೋಡಿದ್ರೆ ಏನು ಆಗದೆ ಇರುವಾಗ ನಾಟಕ ಮಾಡ್ತಿದ್ದಾಳೆ, ನೀನ್ ನೋಡಿದ್ರೆ ಹುಚ್ಚತ್ತರ ತಿರುತ್ತೀಯ. ಏನಾಯ್ತು ಹೇಳು? ಇದನ್ನೆಲ್ಲ ನೋಡ್ತಾ ಇದ್ರೆ ನೀನೇನೋ ಮಾಡಿದ್ಯಾ ಅನ್ಸುತ್ತೆ. ಏನಾಯ್ತು ಹೇಳು, ಹೇಳು ಶ್ರವಣ. ಹೌದಮ್ಮ, ನಾನೇ ಕಾರಣ. ನನ್ನನ್ನು ಪ್ರೀತಿಸಿದ್ದ ಆ ಕಲ್ಪನೆನ ಮರೆಯೋದು ನನ್ನ ಕೈಲಿ ಆಗ್ತಿಲ್ಲಮ್ಮ, ಸಾಧ್ಯ ಆಗ್ತಿಲ್ಲಮ್ಮ. ಅವಳು ಕೊಟ್ಟಿದ್ದ ಭಾಷೆ, ಮನಸ್ಸು ಅವಳಿಂದ ಕಿತ್ಕೊಳಕ್ ಆಗ್ತಿಲ್ಲಮ್ಮ. ಅಮ್ಮ, ಅದನ್ನೆಲ್ಲ ಮರೆತು ಬಾಳೋಣ ಅಂದ್ರೆ ಆ ನೆನಪುಗಳೇ ಮರುಕಳಿಸ್ತಾ ಇದೆ. ಪ್ರಕೃತಿಗೆ ನಾನು ನಮ್ಮ ಹೇಳಿದ್ದು ಇನ್ನೊಂದು ಮದುವೆ ಮಾಡ್ಕೊಂಡು ಸುಖವಾಗಿರುವಂತ. ನನ್ನ ಮನೆ ಬರಕ್ಕೆ ಅವಳು ಬಲಿಯಾಗೋದು ಬೇಡ ಅಂತ ನಿರ್ಧರಿಸಿ ಈ ತ್ಯಾಗ ಮಾಡಿದೆ. ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲದ ನೀರನ್ನು ಹಾಗೆ ಆಗೋಯ್ತಮ್ಮ ನನ್ನ ಜೀವನ. ನಮ್ಮಿಬ್ರು ಜೀವನ ಹೀಗಾಗೋಯ್ತಮ್ಮ. ಅಪ್ಪ, ಈ ಕೊಲೆ ಹೇಗೆ ನಡೀತು ಅಂತ ನನ್ಗೆ ಗೊತ್ತಿಲ್ಲಪ್ಪ. ಮೊನ್ನೆ ರಾತ್ರಿ ಅರ್ಜುನ್ ಜೊತೆ ಮಾತಾಡ್ಕೊಂಡ್ ಬರ್ತೀನಿ ಅಂತ ಆಚೆ ಹೋದವಳು ಈಗ ನೋಡಿದ್ರೆ ಜೈನಲ್ಲಿದ್ದಾಳಪ್ಪ. ಇದೆಲ್ಲ ಏನಪ್ಪ? ಎಲ್ಲ ನನ್ ಕರ್ಮನಪ್ಪ. ಅಪ್ಪಾಜಿ, ಯಾಕೆ ಯಾಕೆ ಏನಾಯ್ತು? ಇಷ್ಟೊಂದು ಫೀಲಿಂಗ್ ಅಲ್ಲಿ ಇದೀರಲ್ಲ, ಏನಾಯ್ತು? ಅಮ್ಮ, ಊಟ ಮಾಡಿದ್ರೆ ಇಲ್ವೋ? ಯಾಕಪ್ಪ ಸೇರಿತು ಊಟ? ಸಾಕು ಸಾಕಪ್ಪ ಈ ಜೀವನ. ಅಮ್ಮ, ಏನಾಗಿದೆ ಅಂತ ಹೇಳ್ತಿದ್ದೀರಾ? ಏನೂ ಆಗಿಲ್ಲ. ಈ ಕೊಲೆಗೆ ಯಾರು ಕಾರಣ ಗೊತ್ತಾ? ಕೊಲೆ ಆದ್ಮೇಲೆ ಆ ಕರಿಯಣ್ಣ, ಅವನು ಕಾಳಪ್ಪನ ಸಂಚು ಇದು. ಕರಿಯಣ್ಣ ಕೊಲೆ ಆಗ್ಸತ್ತ, ಆ ಕಾಳಪ್ಪ ಜೀವನ ಪೂರ್ತಿ ಸಾಯ್ತಾನೆ. ಅಕ್ಕಪಕ್ಕದ ಮನೆಯವರಾದ ನಾವು ಅನ್ಯೋನ್ಯವಾಗಿದ್ವಿ. ನಾನು ಪ್ರಕೃತಿ ಕ್ಲೋಸ್ ಮಾತಾಡ್ತಾ ಇದ್ದಿದ್ದನ್ನು ನೋಡಿ ದುರುಪಯೋಗ ಪಡ್ಕೊಂಡಿದ್ದಾರೆ ರಾಸ್ಕಲ್ಸ್. ನಾನ್ ಲೆಟರ್ ಬರೆದು ಅವಳನ್ನ ಕರೆಸಿ ಮಾನಭಂಗಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಬದ್ಮಾಶ್. ಅದಕ್ಕೆ ದೇವರೇ ಅವನಿಗೆ ಶಿಕ್ಷೆ ಕೊಟ್ಟ. ರಾತ್ರಿ ನಿದ್ದೆ ಬರಲಿಲ್ಲ. ನೋಡ್ತೀನಿ, ಒಂದು ಹೆಣ್ಣು ಯಾರೋ ಹೋಗ್ತಿದ್ದಾರೆ, ಸಾಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ತಿರುಗಿಸಿ ನೋಡ್ತೀನಿ, ನಮ್ಮ ಪ್ರಕೃತಿ. ಆಮೇಲೆ ನಾನೇ ಕೇಳಿದೆ, ಏನಾಗಿದೆ ಅಂತ ಹೇಳಮ್ಮ ಅಂತ. ಆಕೆ ಏನೋ ಹೇಳೋದಕ್ಕೆ ಹೊರಟ್ಲು. ನಾನು ಬಾಯಿ ಮುಚ್ಚಿಸ್ದೆ. ಆಮೇಲೆ ಬೆಟ್ಟದ ಹತ್ರ ಬಂದು ಕೂತ್ಕೊಂಡೆ. ಬೆಳಗ್ಗೆ ನೋಡ್ತೀನಿ, ಪೊಲೀಸ್ ಜೀಪ್ ಹೋಗ್ತಾ ಇದೆ. ಏನಾಗಿದೆ ಅಂತ ಬಂದು ನೋಡಿದ್ರೆ ಪ್ರಕೃತಿನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಹಿಂಬಾಲಿಸ್ದೆ. ಶಿಶುವನೇ ಹೋಗಿ ಆಕೆ ಹತ್ರ ಎಲ್ಲ ತಿಳ್ಕೊಂಡೆ. ಈಗ ಲಾಯರ್ನಿಟ್ಟು ಎಲ್ಲ ಸಿದ್ಧತೆ ಮಾಡ್ಕೊಂಡ್ ಬಂದಿದ್ದೇನೆ. ಎಲ್ಲ ಸರಿಯಾಗಿದೆ. ಬಿಡುಗಡೆ ಖಂಡಿತ ಆಗತ್ತೆ. ಧೈರ್ಯವಾಗಿರಿ, ಏನೂ ಆಗಲ್ಲ, ನಾನಿದ್ದೀನಿ. ಧೈರ್ಯವಾಗಿರಿ. ಅರ್ಜುನ, ನಿಜ
ನಿಜವಾಗ್ಲೂ ನೀನ್ ನಮ್ಮ ಪಾಲಿನ ದೇವ್ರ. ನಮ್ಮ ಮಾನ ಮರ್ಯಾದೆ ಎಲ್ಲ ನಿನ್ ಕೈಲಿದೆ. ಈಗ ನನಗೆ ನಿಮ್ಗೆ ಹಾಗೆಲ್ಲ ಮಾತಾಡ್ಬೇಡಿ, ನೀವು ದೊಡ್ಡವರು. ಇದ್ರಲ್ಲಿ ನಂದೇನು ಇಲ್ಲ. ಬನ್ನಿ, ಏನೂ ಆಗಲ್ಲ, ಎಲ್ಲರೂ ಊಟ ಮಾಡಿ. ಬನ್ನಿ ಬನ್ನಿ ಬನ್ನಿ, ಊಟ ಮಾಡಿ ಬನ್ನಿ. ತಾವು ಈ ಪತ್ರವನ್ನು ಪರಿಶೀಲಿಸಬೇಕು, ಇವರ ಆನರ್.